13 ಜನವರಿ 2025ಕ್ಕೆ ಪ್ರಯಾಗರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳ ನನ್ನ ಮತ್ತು ನಿಮ್ಮ ಜೀವನದ ಮೊದಲನೇ ಮತ್ತು ಕೊನೆಯ ಮಹಾಮೇಳ ಆಗಲಿದೆ. ಯಾಕೆ ಹೇಳ್ತಾ ಹೋಗ್ತೀನಿ ನೋಡಿ. ಜನರಲ್ ಆಗಿ 12 ವರ್ಷಗಳಿಗೆ ಒಂದು ಕುಂಭಮೇಳ ನಡೀತದೆ, ಆದ್ರೆ ಈ ಬಾರಿ ನಡೆಯುತ್ತಿರುವುದು ಮಹಾಕುಂಭಮೇಳ. ಇದು 12 ಕುಂಭಮೇಳಗಳು ಕಂಪ್ಲೀಟ್ ಆದ್ಮೇಲೆ ಅಂದ್ರೆ 144 ವರ್ಷಗಳಿಗೆ ಒಂದು ಸಲ ಮಹಾಕುಂಭಮೇಳ ನಡೆಯುತ್ತದೆ. ಅದಕ್ಕೆ ಇದು ತುಂಬಾ ಸ್ಪೆಷಲ್. ಈ ಮಹಾಕುಂಭಮೇಳದಲ್ಲಿ ಜನರು ಗಂಗಾ ಯಮುನಾ ನದಿಯಲ್ಲಿ ಮುಳುಗಿ ಏಳುವುದನ್ನು ಹೊರತುಪಡಿಸಿ ಮತ್ತೇನು ನಡೆಯುತ್ತದೆ ಅಂತಂದ್ರೆ, ಸಾಧು ಸನ್ಯಾಸಿಗಳು 12 ವರ್ಷಗಳ ಕಾಲ ಜಗತ್ತಿನಲ್ಲಿ ಎಲ್ಲಿಯಾದರೆ ಇದ್ದು ತಾವು ಮಾಡುವ ತಪಸ್ಸು ಹಾಗೂ ಆಧ್ಯಾತ್ಮಿಕ ಸಾಧನೆಗಳನ್ನು ಕುಂಭಮೇಳದಲ್ಲಿ ಬಂದು ಅವರವರಿಗೆ ಆದ ಅನುಭವಗಳನ್ನು ಹೇಳಿಕೊಳ್ಳುತ್ತಾರೆ. ಈ ಬಾರಿ 40ರಿಂದ 45 ಕೋಟಿ ಜನ ಮಹಾಕುಂಭಮೇಳ ನಡೆಯುತ್ತಿರುವ ಪ್ರಯಾಗ್ರಾಜ್ಗೆ ಬರಲಿದ್ದು, ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ಇಷ್ಟು ಜನ ಏಕಕಾಲಕ್ಕೆ ಒಟ್ಟುಗೂಡುವುದಿಲ್ಲ. ಇದು ಭಾರತದಲ್ಲಿ ಅಷ್ಟೇ ಸಾಧ್ಯ. ಹಾಗೆಯೇ 2019ರಲ್ಲಿ ನಡೆದ ಕುಂಭಮೇಳಕ್ಕೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಸಿಕ್ಕಿದೆ. ಈ ಮಹಾಮೇಳಕ್ಕೆ ಸರ್ಕಾರ 5,000 ಕೋಟಿಗೂ ಹೆಚ್ಚು ಖರ್ಚು ಮಾಡುತ್ತಿದ್ದು, ಇದರಿಂದ ಟೋಟಲ್ 25,000 ಕೋಟಿ ರೆವಿನ್ಯೂ ಜನರೇಟ್ ಆಗುವ ಸಾಧ್ಯತೆ ಇದೆ.